ನೋಡ್ರಿ ಹೆಂಗೆ ಹೋಯ್ತವನೆ ಅಂತ. ಓಯ್ ಹೊಸ ಗಾಡಿ ಕಣ, ಸುಯ್ ಅಂತ ಹಾರಿಸ್ತಾವ ಗಾಡಿಯ. 1 2 3 ಸ್ಟಾರ್ಟ್. ಹೋಗ್ಬಿಡ್ದಂಗೆ ಗುರು, ಹೋಗ್ಬಿಟ್ಟ. ನಿಮ್ಮ ಹೆಸರು ಬ್ರೋ? ಹಾಂ, ಉದಯ್. ನಾನು ನೋಡಿದ್ದೀರಾ? ವಿಡಿಯೋಗೆ ಸ್ವಾಗತ. ಏನಂತ ಹೇಳಿದ್ರೆ, ನೀವು ಲಾಸ್ಟ್ ವಿಡಿಯೋ ಅನ್ಕೋತೀನಿ, ಲಾಸ್ಟ್ ವಿಡಿಯೋ ಇನ್ಯಾವುದು ವಿಡಿಯೋ ಹಾಕಿರಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಏತರ್ ಏನು ಬುಕ್ಕಿಂಗ್ ಮಾಡಿದ್ದೋ ಆ್ಯಕ್ಚುಲಿ ಇವತ್ತು ಡೆಲಿವರಿ. ಇವತ್ತು ಮಂಡೇ 22ನೇ ತಾರೀಕು ನಾವು ಬುಕ್ ಮಾಡಿದ್ದು. ಇವತ್ತು ಬಂದು ಡೇಟು 31 ಅಲ್ವಾ? ಹಾಂ 30 ಅಲ್ಲ? ಹಾಂ 30 ಡೇಟು ಆ್ಯಕ್ಚುಲಿ. ಇವತ್ತು ಮಂಡೇ. ಸೊ ಇವತ್ತು ಏತರ್ನ ತರಕ್ಕೆ ಹೋಗ್ತಾಯಿದ್ದೀವಿ. 450X ತರಕ್ಕೆ ಹೋಗ್ತಾಯಿದ್ದೀವಿ. ಡೆಲಿವರಿ ಆಗುತ್ತೆ ಇವತ್ತು. ಫ್ರೆಂಡು ಬಂದಿದ್ದಾನೆ, ಅವನ್ನ ಕರ್ಕೊಂಡು ಡೆಲಿವರಿ ಮಾಡಿಸ್ಕೊಂಡು ಬರೋದೆ. ಮತ್ತು ಅಲ್ಲಿ ಪೂಜೆ ಬೇರೆ ಮಾಡಿಸ್ಬೇಕು, ಪ್ಲ್ಯಾನಿಂಗ್ ಇದೆ. ನೋಡೋಣ, ಲಾಸ್ಟ್ ತನಕ ನೋಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಈವ್ನಿಂಗ್ ಇಲ್ಲೇ KR-ಪುರಮಲ್ಲೇ ಗಣೇಶ ದೇವಸ್ಥಾನ ಅಂತ ನೋಡೋಣ, ಮಾಡಿಸೋಣ ಪೂಜೆ ಗೀಜೆ. ಫಸ್ಟು ಗಾಡಿ ಹೆಂಗಿದೆ ಅಂತ ಕಣ್ಣಾರೆ ನೋಡೋ ಬನ್ನಿ ಗುರು. ಗಾಡಿ ಬಂದು ಏನು ಗುರು, ಆ ಆ್ಯಪಲ್ಲಿ ಆ ರೇಂಜಿಗೆ ಡೆವಲಪ್ ಮಾಡೋರೆ ಆ ಆ್ಯಪು ಚಿಂದಿಯಾಗಿದೆ ಅನ್ಕೊಳ್ಳಿ. ಅದರಲ್ಲಿ ಇನ್ನೂ ಏನೇನೋ ಇದೆ, ನನಗೇನೂ ಗೊತ್ತಿಲ್ಲ. ಆಲ್ಮೋಸ್ಟ್ ಆಗಿ ತಿಳ್ಕೊತೀನಿ ಅದು ಏನೇನಿದೆ ಅಂತ. ಒಂದಿನ ಕೂತ್ಕೊಂಡು ನೀಟಾಗಿ ಹೇಳೋಣ. ಅವ್ರದ್ದು ಏನು ಆಪ್ಟಿಮೈಸ್ ಚೆನ್ನಾಗಿ ಮಾಡವ್ರೆ, ಒಳ್ಳೆ ಚೆನ್ನಾಗಿ ಮಾಡವ್ರೆ ಮಾತ್ರ. ಫ್ಯೂಚರಿಟಿಗೆ ಇರ್ಬೋದು, ಅದು ಆ್ಯಪಲ್ಲಿರ್ಬೋದು, ಆ್ಯಪಲ್ಲೇ. ಮತ್ತು ಇವನು ಅದೇ ಹೇಳಿದ್ನಲ್ಲ, ಮ್ಯಾಟು, ಗ್ರಿಪ್ಪು ಮತ್ತು ಏನು ಸೀಟ್ ಕವರು ನಾವು ಅಲ್ಲಿ ಬುಕ್ ಮಾಡಿರಲಿಲ್ಲ. 1000 ಚಿಲ್ಲರೇನೋ ಅನ್ಕೋತೀನಿ, ಗೊತ್ತಿಲ್ಲ. ಸೊ ಬುಕ್ ಮಾಡಿರಲಿಲ್ಲ ನಾವು. ನೆನ್ನೆ ಏನೋ ಸರಿ ಅಂದ್ಬಿಟ್ಟು ಬುಕ್ ಮಾಡ್ದೆ. ಅದು ಆ್ಯಪಲ್ಲೇ ಗುರು. ಈಗ ಹೆಂಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಇದೆ, ಅವ್ರು ಅದೇ ಆ್ಯಪಲ್ಲೇ ಬುಕ್ ಮಾಡ್ಬೋದು ನಾವು. ಏನು ಈ ರೇಂಜಿಗೆ ಅಣ್ಣ ಮೊಬೈಲ್ ನೋಡ್ತಾವಣ್ಣ ಅಣ್ಣ. ಈಗ ಈ ಕಡೆ ಹೋಯ್ತಾನ, ಆ ಕಡೆ ಹೋಯ್ತಾನ, ಹೆಂಗಣ್ಣ ನೀನು ಪಂಟ್ರು ಮಾಡೋಣ. ಸೊ ಏನು ಹೇಳ್ತಿದ್ದೆ, ಹಂಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಏತರ ತಗೊಬರೋಣ ಹೆಂಗಿದೆ ಏನು ಅಂತ. ಅದು ಸಖತ್ ಬಿಡುಗರು, ಆ ಗಾಡಿ ಬಗ್ಗೆ ಹೇಳಂಗೆ ಇಲ್ಲ. ನೋಡೋಣ. ಇವಾಗ ಈವ್ನಿಂಗ್ ಆಗಿದೆ, 4 ಗಂಟೆ ಅಂತ ಅಂದ್ಕೊಂಡಿದ್ದೀನಿ ಟೈಮಿಂಗ್ಸು. ಮತ್ತು ಇದು ನಾ ಆ್ಯಕ್ಸಿಸ್ ಏನು ನೋಡ್ತಾಯಿದ್ರೆ ಇದು ಸ್ವಲ್ಪ ಬೆಂಡಾಗಿದೆ. ನಾವು ಅವತ್ತು ನೋಡಿದಾಗ ಚೆನ್ನಾಗೇ ಇತ್ತು. ಅವತ್ತು ಫ್ರೆಂಡ್ ಯಾರೋ ತೊಗೊಂಡೋಗಿದ್ದಾಗ ಬೀಳ್ಸ್ಕೊಂಬಂದ್ಬಿಟ್ಟವ್ರೆ. ಸೊ ಅದಕ್ಕೆ ಸ್ವಲ್ಪ ವ್ಯೂ ಆ್ಯಂಗಲ್ ಬೇರೆ ಥರ ಬರ್ಬೋದು, ನನಗೆ ಗೊತ್ತಿಲ್ಲ. ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿದೆ, ರೆಡಿ ಮಾಡಿಸ್ಬೇಕು, ಮಾಡಿಸ್ತಾನೆ. ಇವತ್ತೇನು ಬಿಸಿಲಿಲ್ಲ ಆ್ಯಕ್ಚುಲಿ, ಮಧ್ಯಾಹ್ನ ಎಲ್ಲ ಬಿಸಿಲಿತ್ತು. ಇವಾಗ ಸದ್ಯಕ್ಕೆ ಬಿಸಿಲಿಲ್ಲ. ಏನೇನೋ ಮರ್ತಾ ಇದ್ದೀನಿ ಗುರು, ಹೆವಿ ಮರೆಯೋದು ಜಾಸ್ತಿ ಆಗ್ಬಿಟ್ಟೈತಿ ಇತ್ತೀಚೆಗೆ ಮಾತ್ರ. ಏನು ಮೊನ್ನೆ ಒಂದು 3-3 ಡೇಸಿಂದ ಕ್ವಾಲಿಟಿ ನೋಡಿ ಡಿಫ್ರೆನ್ಸ್ ಅನಿಸ್ತೈತೆ. ಓದು ಟೈಮಲ್ಲೆಲ್ಲ 180 ಇದ್ರಲ್ಲಿ ಮಾಡ್ತಿದ್ದು, ಅದೇನಾಗ್ಬಿಟ್ಟೈತೆ. ಹೋಗಿ ತಗೊಳ್ಳೋಣ. ಹಾಂ, ಏನು 180ನಲ್ಲಿ ಆಗ್ತಾಯಿತ್ತು. ನಾನು ಆ್ಯಕ್ಚುಲಿ 4Kನಲ್ಲಿ ಮಾಡಬೇಕು. ಅದು ನನಗೂ ಗೊತ್ತಾಗಿಲ್ಲ. ಮಾಮೂಲಿ ಡೌನ್ಲೋಡ್ ಮಾಡ್ತಾಯಿನಿ. ಕ್ವಾಲಿಟಿ ಏನು ಗುರು ಹಿಂಗೆ ಇಷ್ಟೊಂದು ಬರ್ತೈತೆ ಈ ಥರ ಅಂತ ಅಂದ್ಕೊಂಡೆ. ಇವಾಗ ಗೋಪುರದಲ್ಲಿ 2.7 ಅನ್ಕೋತೀನಿ, 2.7K. ಈ ಸಲ ಹೆಂಗೆ ಬರ್ತದೆ ನೋಡಬೇಕು ಕ್ವಾಲಿಟಿ. ಈ ಕ್ವಾಲಿಟಿನೇ ನಾನು ಮಾಡ್ತಿದ್ದಿದ್ದು ನಾನು. ಅದು ಏನೇನೋ ಆಗೋಯ್ತು. ಏನು ಹೇಳಿ, ಇವೆಲ್ಲ ಆಗ್ತವೆ, ತೊಂದರೆ ಇಲ್ಲ. ಹೋಗೋಣ ಬನ್ನಿ. ಇವಾಗ ಕ್ವಾಲಿಟಿ ಎಲ್ಲ ಮಸ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿದೆ. ನಾನು ವಿಡಿಯೋ ನೋಡಿಲ್ವಲ್ಲ, ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ಅದು ಗೋಪುರ ಸೆಟ್ಟಿಂಗು ಸ್ವಲ್ಪ ಇವಾಗ ಕಲ್ತ್ಕೊಂಡಿದ್ದೀನಿ. ಅದು ಒಂದಿನ ರಿವ್ಯೂ ಮಾಡೋಣ, ಯಾವ ಥರ ಏನು ಸೆಟ್ಟಿಂಗು ಯಾವ ಥರ ಅಂತ. ಬನ್ನಿ. ಇದೇ ಪ್ರಾಬ್ಲಮ್ಮು, ಮರ್ತು ಬಿಡ್ತೀವಿ ಅಣ್ಣ. ಸ್ವಿಫ್ಟ್ ಅಣ್ಣ ಈ ಕಡೆಗೆ ಎಳೆದ್ಬಿಟ್ಟು ಅಣ್ಣ. ಏನು ಹೇಳಿ, ಸಿಗ್ನಲ್ಲು, ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಗುರು. ಏನಪ್ಪ ಸಾಕಾಗೋಯ್ತದೆ. ನಮ್ಮ ಬೆಂಗಳೂರು ಟ್ರಾಫಿಕಲ್ಲಂತೂ ಇನ್ನೂ ಹಿಂಸೆ. ಏನು ಹೇಳಿ, ಪೀಡ್ಸ್ ಗೀಡ್ಸ್ ಏನೋ ಇರುತ್ತೆ, ತಗೊಂಡು ಹೋಗ್ತಾರೆ. ಜೋಳ ಏನು ಅಂಕಲ್, ಸೂಪರ್ ಅಂಕಲ್ ನೀವು. ಏನು ಹೇಳಿ, ನಮ್ಮ ಬೆಂಗಳೂರಲ್ಲೂ ಹಸುಗಳು ಸಾಕವ್ರಾಗೋರು. ಏನು ಹೇಳಿ ಬಟ್ ಏನು ಗೊತ್ತಾ, ಬಿಟ್ಬಿಡ್ತಾರೆ. ಅದೇ ಬೇಜಾರು. ಹಸುಗಳನ್ನ ಹಂಗಂಗೆ ಬಿಟ್ಬಿಡ್ತಾರೆ ರೋಡಲ್ಲೇ. ಮೇವಿಗೆ ಹಾಕ್ಕೊಂಡು ಮೇಂಟೈನ್ ಮಾಡಲ್ಲ. ರೈಟ್ ಹೇಳ್ಕೊಳೋಣ. ಇಟ್ಟಿದ್ದೀವಿ, ಇನ್ನೇನು ಇಲ್ಲೇ ಸಿಕ್ಬಿಡ್ತು ಶೋರೂಮು. ಸೊ ಆಲ್ರೆಡಿ ಅವರು ಮೊನ್ನೆನೇ ಏನೋ ಹೇಳಿದ್ರಂತೆ, ಡೆಲಿವರಿ 4 ಗಂಟೆಗೆ ಹೇಳಿದ್ದಿದ್ದು ಅವರು. 5 ಗಂಟೆ 4 ಗಂಟೆ ಅಂದ್ಕೊಳ್ಳಿ ಆ ಟೈಮಿಗೆ. ಸೊ ನಾವು ಅದಕ್ಕೆ ಇವನು ಆಫೀಸ್ ಕೆಲಸಕ್ಕೆ ಹೋಗಿದ್ದ, ಮಧ್ಯಾಹ್ನ ಬಂದ.
ಸೊ ಅದಕ್ಕೆ ನಡಿ ಅಂತ ಹೋಗ್ತಾ ಇದ್ದೀವಿ. ಏನು ಸಿಕ್ಬಿಡ್ತು ಶೋರೂಮು. ಏತಾರೆ ಇವಾಗ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಇಲ್ಲೂ ಕ್ಲೋಸ್ ಮಾಡ್ಬಿಟ್ಟವ್ರು ಗುರು. ಓ ಅಣ್ಣ ಹೋಗೋಣ ಆಯಿತು. ರಾಕೆಟ್ ಗುರು ಆಟೋದವರು. ರಾಕೆಟ್ ರೋಡ್ ಮೇಲೆ ಹೆಂಗೆ ಓಡಿಸ್ತಾರೆ ನೋಡಿ, ರಾಕೆಟ್ ಇದ್ದಂಗೆ. ಏನು ಹೇಳಿ, ನಾವಿವಾಗ ಯೂ ಟರ್ನ್ ಮಾಡೋಣ. ಎಲ್ಲಿ ಅಲ್ಲಿದೆ ನೋಡಿ ಶೋರೂಮು. ಅಲ್ಲಿದೆ. ಏನು ನಿಮಗೆ ಕ್ರಿಸ್ಟಾ ಕಾಣ್ತಾ ಇದೆಯಲ್ಲ, ಇಲ್ಲೇ ಇಲ್ಲೇ ನೋಡಿ. ಬಂತು ಆಡಿ ಕಾರುಗಳೆಲ್ಲವೆ. ಇಲ್ಲೇ ಜಾಗನೇ ಇಲ್ವಲ್ಲೋ. ಆಡಿಗೆ ಬರೀ ಆಡಿ ಕಾರ್ಗಳು. ಇನ್ನೂ ಬೇಜಾರು ಕಿಯಾ ಇದು ಯಾರ್ದು ಗೊತ್ತಿಲ್ಲ. ಆಡಿ ಕಾರ್ಗಳೇ ಜಾಸ್ತಿ ಇರೋದು. ಅಲ್ಲಿ ಜಾಗ ಅಲ್ಲೇ ಹಾಕ್ಲಾ. ಇವತ್ತಂತೂ ಸಿಕ್ಕಾಪಟ್ಟೆ ಡೆಲಿವರಿ ಅಂತೆ. ಅಲ್ಲಿ ಹಾಕ್ಲಾ. ಓಹೋ ಇಲ್ಲಿ ಏಕಾವ ನೋಡುಗರು ಗಾಡಿ ಇಲ್ಲೆಲ್ಲ ಅವೆ. ಸರ್ವಿಸ್ ಸೆಂಟ್ರ ಇದು. ಸರ್ವಿಸ್ ಸೆಂಟ್ರ್ ಅಂತ ಅನ್ಕೋತೀನಿ ನೋಡಿ. ಸರ್ವಿಸಾ ಇಷ್ಟೊಂದು ಸರ್ವಿಸ್ ಸೆಂಟ್ರ್ ಇದು. ಇಲ್ಲೇ ಇದೆ ಸರ್ವಿಸ್ ಸೆಂಟ್ರು ನೋಡಿ. ಇದೆ ಸರ್ವಿಸ್ ಸೆಂಟ್ರು ಇಲ್ಲೇ ಇದೆ. ಇಲ್ಲಿ ಯಾರೋ ಬ್ರೋ, ಇಲ್ಲಿ ಯಾರನ್ನೋ ನೋಡ್ದಂಗೆ ಇತ್ತಲ್ಲ. ಯಾರೋ ಫ್ರೆಂಡು ಅನ್ಕೋತೀನಿ. ಎಲ್ಲೋ ನೋಡ್ದಂಗಿತ್ತು ನೋಡಿ. ಇಲ್ಲೆಲ್ಲ ಗಾಡಿಗಳಿದೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸರ್ವಿಸ್ ಸೆಂಟ್ರ್ ಬ್ರೋ ಇದು. ನಿಮ್ಮ ಹೆಸರು ಬ್ರೋ? ಹಾಂ, ಉದಯ್. ನಾನು ನೋಡಿದ್ದೀರಾ? ನಾನು ಅಲ್ಲೇ ನೋಡಿದೆ. ಇಲ್ಲೂ ನೋಡ್ದಂಗೆ ಐತಲ್ಲ ಇದು ಈ ಫೇಸ್ನ ಅಂತ. ಇಲ್ಲೇ ಕೆಲಸ ಮಾಡ್ತಾ ಇರೋದು ಇವಾಗ. ಹಾಂ, ಹೇಳ್ಬೇಕು. ಫ್ರೆಂಡ್ದು ಡೆಲಿವರಿ ಇತ್ತು, ಅದಕ್ಕೇ ಬಂದಿದ್ದೆ ನಾನು. ಇಲ್ಲೇ ಹಿಂದೆನೇ ಇರೋದು ಸರ್ವಿಸ್ ಸೆಂಟ್ರ್ ಇದು. ಹಾಂ ಇದೆ ನೋಡ್ರಪ್ಪ ಸರ್ವಿಸ್ ಸೆಂಟ್ರು. ಈ ಥರದ್ದು ನೋಡಿ. ಓಕೆ, ಇಲ್ಲೇ ಸರ್ವಿಸ್ ಸೆಂಟ್ರ್ ಇರೋದು ನೋಡಿ. ಓ ಗಾಡಿಗಳು ನೋಡು. ಓ ಇದಕ್ಕೆ ಆ ಕಡೆಗೆ ಎಂಟ್ರಿ ಇಲ್ಲ, ಹಿಂಗೆ ಬರಬೇಕಲ್ಲ. ಆ ಕಡೆಗೆ ಎಂಟ್ರಿ ಇಲ್ಲ, ಈ ಕಡೆನೇ ಬರಬೇಕು. ಹಿಂಗೆ ಬರಬೇಕಾ? ಮತ್ತೆ ಇನ್ನೇನು ಸಮಾಚಾರ ನೋಡ್ದಾ? ಮಾಡಪ್ಪ ಫ್ರೆಂಡು ಇರು, ನಮ್ಮ ಗುರು ಫೋನ್ ಮಾಡಿ. ಬಂದೆ ಬರ್ತಾ ಏನಿರೋ. ಹಾಂ, ಸರ್ವಿಸ್ ಸೆಂಟರ್ ವರ್ಕಿಂಗ್ ಅವರ್ಸು ಮಂಡೆಯಿಂದ 8:30 6 PM. ಹಾಂ, ನಾನು ಯಾರಪ್ಪ ಹಿಂಗೆ ಬಂದು ಕೇಳ್ತಿದ್ದಾನೆ. ನಾನು ಅಲ್ಲೇ ನೋಡಿದೆ ನಿನ್ನ. ಇವೆಲ್ಲ ಸರ್ವಿಸಿಗೆ ಬಂದಿರೋವು ಇವಾಗ. ಯಾವತ್ತು ಬಂದು ಹೋದ ವಾರ ಬುಕ್ ಮಾಡಿದ್ದಿದ್ದು ನಾವು. ಹೋದ ವಾರ ಬುಕ್ ಮಾಡಿ 450X ಟಾಪ್ ಎಂಡು 450X. ಹಾಂ ಅದೇ ತಾನೇ. ಗಾಡಿ ಆಗ್ತಿದ್ದಲ್ಲ. ಹಾಂ ನೋಡ್ದಾ? ಎಲ್ಲಿ ಮುಖ ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ. ಓ ಗುರು, ಇವನೇ ನಮ್ಮ ಫ್ರೆಂಡು. ಇವನು ನಮ್ಮ ಅಮ್ರಾನಲ್ಲಿ ಇದ್ದಿದ್ದು. ನಾನು ನೋಡಿದೆ, ಯಾರೋ ಇಲ್ಲೆಲ್ಲೋ ನೋಡಿದ್ದೀನಿ ಅಂತ. ಯಾವ ನೀವು ನನ್ನ ಹೆಸರು ಕೇಳ್ತಿದ್ದಾನೆ ಬಂದು. ಚಮಕ್ಕು. ಹಾಂ ಇದೆ ನೋಡಪ್ಪ ಡೆಲಿವರಿಗೆ ಗಾಡಿ. ಯಾವ್ದು ನಿಂದು? ಯಾವ್ದು ಎಲ್ಲಿ ಒಳಗಡೆ ಐತಾ? ಹಾಂ, ಐಪರ್ ಸ್ಯಾಂಡ್. ಮೇಲಿಟ್ಬಿಟ್ಟವ್ರು ಇವಾಗ. ಹಾಂ, ಅರ್ಧ ಸ್ವಲ್ಪ ಫುಲ್ ಕ್ಯಾಶು, ಎಲ್ಲ ಫುಲ್ಲೇ ಅನ್ಕೋ. ಹಾಂ ಹಂಗೆ. ಹಾಂ ಆ ಥರನೇ. ಹಾಂ ಬನ್ನಿ ಡೆಲಿವರಿ ತೊಗೊಳ್ಳೋಣ. ಓಹೋ ಅಣ್ಣ ಆಚೆನೇ ಹೋಗ್ಬಿಟ್ಟ ಗುರು. ಬಂತು ಗಾಡಿ ಬಂತು. ಸೊ ಫೋನ್ ತಂದಿರಲಿಲ್ಲ, ನಾವು ಗೋಪುರದಲ್ಲೇ ಮಾಡ್ದೋ. ನೋಡಿ ಇವಾಗ ಹೆಂಗೆ ಕಾಣ್ತೈತೆ ನೋಡಿ ಲುಕ್ಕು. ಗುರು ಹೆಂಗಿದೆ ಗಾಡಿ? ಗಾಡಿ ಹಿಂಗಿದೆ. ನಂಬರ್ ಪ್ಲೇಟ್ ಇನ್ನೂ ಇಲ್ಲ, ಹಾಕಬೇಕು. ಕ್ಯಾಮ್ರಾ ಆನಲ್ಲಿದೆ ನನ್ನ ಕ್ಯಾಮ್ರಾ. ಇನ್ನು ಗ್ರಿಪ್ಪರು ಎಲ್ಲ ಆರ್ಡ್ರ್ ಮಾಡಿದ್ದಾನೆ, ಸದ್ಯಕ್ಕೇನು ಮಾಡಿಲ್ಲ. ಗಾಡಿ ಈ ಥರ ಇದೆ, ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆ. K53JH 3827 ಕಾಣ್ತೈತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ನಂಬರ್, ಪರವಾಗಿಲ್ಲ. ಫಿಟ್ ಮಾಡ್ತಾಯಿದ್ದಾರೆ. ಇದು ಅವ್ರದ್ದು ಅನಿಸುತ್ತೆ, ಇಲ್ಲ ಯಾರ್ದು ಗೊತ್ತಿಲ್ಲ. ಇನ್ನೊಂದು ಗಾಡಿ ಯಾವುದೋ ಇರಬೇಕು. ಸರ್ವಿಸ್ ಸೆಂಟ್ರಲ್ಲಿ ಇರ್ತಾರೆ. ನನ್ನ ಫ್ರೆಂಡೇ ಇಲ್ಲಿಗೆ ಬಂದಾಗ ಗೊತ್ತಾಯಿತು. ತಗೊಂಡು ಹೋಗ್ತಾ ಇರೋದು ಇವಾಗ.
ನಂದಿದೆ ಬ್ರೋ, ಟ್ರೂಪರ್ ತೇಜಸ್ ಅಂತ ಇದೆ. ಹಾಂ ಇರು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಲ್ಲ ತೇಜ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಲ್ಲ ಜಾಸ್ತಿ ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. Emotional damage. ವಿಡಿಯೋ ಫೋಟೋಗಳು ಎಲ್ಲ ತಕ್ಕತ್ತಾ ಇದೀವಿ ನಾವು. ಏನು ಹೇಳಿ, ಒಂದು ಫೋಟೋ ತೆಗೆಯೋಣ. ಹೆಲ್ಮೆಟ್ ಕೊಟ್ಟಿಲ್ಲ. ಹೆಲ್ಮೆಟು ನಾವು ಮರ್ತೋಗಿ ಮರ್ತೋಗಿದ್ದೀವಿ ಬ್ರೋ, ಹೆಲ್ಮೆಟೇ ಮರ್ತುಬಿಟ್ಟಿದ್ದೀವಿ. ಏನು ಹೇಳಿ ಬ್ರೋ, ನೆನೆಸ್ತಾ? ಇಟ್ಕೊಂಡು ಹಾಂ ಸರಿ ಕಣ್ರಪ್ಪ, ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೆಲ್ಮೆಟು ಫ್ರೀಯಾಗಿ ಕೊಟ್ಟಿರೋರು, ಇದು ನಾವು ನಮ್ಮ ಗಾಡಿನಲ್ಲಿ ಹಾಕತ್ತೀವಿ. ಸರಿ ಬ್ರೋ, ಆಯಿತು, ಸಿಗೋಣ. ಇವ್ನು ಬಂದರೆ ಸರ್ವಿಸ್ ಗಿರ್ವಿಸು ಜವಾಬ್ದಾರಿ ನಿಂದು, ಸರಿನಾ? ಓಕೆ ಸರಿ ಬ್ರೋ, ಆಯಿತು, ಬಾಯ್, ಸಿಗೋಣ. ಆಯಿತು. ಹಾಂ ಸೊ ಇವಾಗ ಬಿಟ್ಟಿದ್ದೀವಿ. ಏನು ನೋಡಿದ್ರಿ, ಗಾಡಿ ಎಲ್ಲ ಡೆಲಿವರಿ ತಗೊಂಡಾಯ್ತು. ಹೆಲ್ಮೆಟ್ ನೋಡಿ ನನ್ನ ಹತ್ರನೇ ಐತೆ, ನಮ್ಮ ಗಾಡಿ ಇಲ್ಲೇ ಐತೆ. ಹಿಡ್ಕೊಂಡು ಹೋಗ್ತಾ ಇರೋದೆ ನಾಡು. ಇಲ್ಲಿ ನಾನು ನಿನ್ನ ಹಾಂ ಅವಂದೇ. ಓಹೋ ಇದು ಎಲೆಕ್ಟ್ರಿಕ್ಕ ಏನಿದು? ಎಲೆಕ್ಟ್ರಿಕ್ ಅಲ್ಲ ಮಾಮೂಲಿ. ಹೆಂಗೈತೆ ನೋಡು ಗುರು, ಯಪ್ಪ. ಸೆಕೆಂಡ್ ಶೋರೂಮ ಇದು, ಈ ರೇಂಜಿಗೆ ಐತಲ್ಲ ಗುರು. ಹಾಂ ಆಡಿ ಹ್ಞೂ ಹಂಗೆ. ಸರಿ ಬಾಯ್ ಬಾಯ್. ಸೊ ಬಿಟ್ಟಿದ್ದೀವಿ ನೋಡ್ರಪ್ಪ, ಹೊಸ ಗಾಡಿ ತಗೊಂಡು ಅಣ್ಣ ಜಿಂಕ್ ಚಾಕು. ಹೆಂಗೆ ಅವ್ನು ನೋಡು ಮರ್ಯ. ಏನು ಹೇಳಿ, ಏ ಕಲ್ಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಹೆಂಗೆ ಇಷ್ಟ ಆಯ್ತು ಗೊತ್ತಾ ಕಲ್ಲರ್, ಇದು ಮಾತ್ರ ಬೆಂಕಿ. ಅಣ್ಣ ಆ್ಯಕ್ಟಿವ್ ಅಣ್ಣ ಟೀಟ್. ಓಹೋ ಮದಿನವ್ರು ಬಂದೆ ಗುರು. ಏನು ಹೇಳಿ, ಇವಾಗಂತೂ ಗುರು ಫುಲ್ ಹುಷಾರಾಗಿ ಹೋಯ್ತೇನೆ. ಒಂದು ಚೂರು ಟೆಚ್ಚ ಹತ್ರನೂ ಹೋಗಲ್ಲ ಅವನು. ಫುಲ್ ಹುಷಾರಾಗಿ ನಿಧಾನಕ್ಕೆ ಹೂವು ಹೋದಂಗೆ ಹೋಯ್ತಾನೆ ಇವಾಗ. ಹೆಂಗೈತೆ ಹೊಸ ಗಾಡಿ? ಮಸ್ತಾಗೈತೆ. ಅದು ಲೈಟ್ ನೋಡಿ ಹೆಂಗೆ ಹಿಂದೆಗಡೆದು ಟ್ಯಾಪ್ ಆಗೋದು ಹೆಂಗೈತೆ. ಸುಯ್ ಅಂತ ಆರಿಸ್ತಾವ ಗಾಡಿಯ ಸೌಂಡ್. ಇದರಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ, ಸೌಂಡ್ ಬರ್ತದಲ್ಲ, ಅದು ಒಳ್ಳೆ ಅಡ್ವಾಂಟೇಜು. ಪಿಕಪ್ ಏನು ಗುರು ಹಂಗೆ ಎಳೀತದೆ, ಸೌಂಡ್ ಬರುತ್ತೆ. ಏನು ಪಕ್ಕದಲ್ಲಿ ಬಂದರೂ ನಮ್ಗೆ ಗೊತ್ತಾಗುತ್ತೆ, ಬಿಡಪ್ಪ ಯಾವುದೋ ಗಾಡಿ ಬರ್ತೈತೆ. ನಾ ಏನು ಬೇರೆವೋ ನೋಡ್ರಿ ಹೆಂಗೆ ಹೋಯ್ತವನೆ ಅಂತ. ಹೊಸ ಗಾಡಿ ಕಣ, ಇದಕ್ಕೆ ಯಾವುದು ಯಾವ ಇಂಜಿನ್ನು ಹೊಸದು ಆ ಥರ ಏನಿಲ್ಲ ಇದಕ್ಕೆ. ಏನು ಹೇಳಿ, ಟ್ರಾಫಿಕ್ ಅಂತ ಹೇಳ್ತಾವ ನಿಲ್ಸು ಅಂತ. ಏನೋ ಮಾಡೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಏನು ಆಪ್ಷನ್ ಇಲ್ಲ, ಹೋಗ್ಬೇಕು, ಏನು ಮಾಡೋಂಗಿಲ್ಲ. ಹಾಂ ಏನು ಗುರು ಇದು ಟ್ರಾಫಿಕ್ಕು. ಅಯ್ಯೋ ದೇವ್ರೆ, ಹೋಗೋದು ಯಾವಾಗ ಗುರು ನಾವು? ಇನ್ನೂ ಪೂಜೆ ಬೇರೆ ಮಾಡಿಸ್ಬೇಕು ಗಾಡಿನ. ನೋಡಿ ಕಾಣ್ತೈತೆ ಮಿರರಲ್ಲಿ ಗಾಡಿ, ಸಾಕದೈತೆ. ಹೋಗಿಬಿಟ್ನಲ್ಲ ಗುರು, ನೋಡ್ದ ಏನು ಎಳೆದು ಬಿಸಾಕೋದು ಗೊತ್ತಾ ಅದು. ಅಯ್ಯೋ ಗುರು ಕೇಳಲೇಬೇಡಿ, ಸುಯ್ ಅಂತ ಬಿಟ್ಟ ನೋಡ ಹೆಂಗೆ ಒಯ್ದವನೆ. ಕರೆಂಟ್ ಬ್ಯಾಟ್ರಿ ಹಂಗೆ ಬೂಸ್ಟ್ನ ಎಳೆದು ಬಿಸಾಕ್ತದೆ. ಬಂದೆ ಈ ರೇಂಜಿಗೆ ರುಬ್ತಾ ಇದೆಯಾ ನೋಡ್ದ ನಿನ್ನ. ಬರಲಿ ನಡ್ರಿ ಅಂತ ಹೋಯ್ತದೆ. 1 2 3 ಸ್ಟಾರ್ಟ್. ಹೋಗ್ಬಿಡ್ದಂಗೆ ಗುರು ಇವನು, ಹೋಗ್ಬಿಟ್ಟ. ಏನು ಹೇಳಿ, 2 ಸೆಕೆಂಡ್ಗೆ ಮಾಯ ಆಗ್ಬಿಡ್ತಾನೆ. ಏನು ಹೇಳಿ, ಅವ್ನು ಹಿಡಿಯೋಕ್ಕೆ ಕೂಡ ಆಗಲ್ಲ ನಾವು. ಅಯ್ಯೋ ಅನ್ಕೊಂಡು ಹೊಂಟ ಇದ್ದಾನೆ. ಗಣೇಶನ ದರ್ಶನ ಮಾಡ್ಕೊಂಡು ಗಾಡಿಗೆ ಪೂಜೆ ಮಾಡಿಸೋಣ ಬನ್ನಿ. ನಾನು ಡ್ಯೂಕು ಕೂಡ ನಾನು ಇಲ್ಲೇ ಪೂಜೆ ಮಾಡಿಸಿದ್ದು. ಏನು ಕ್ಲೋಸ್ ಆಯ್ತಲ್ಲ ಗುರು. ಏನು ಟೈಮಿಂಗ್ಸ್ ಏನು? ಸಾಯಂಕಾಲ ಅನ್ಕೋತೀನೋ. ಎಷ್ಟು ಗಂಟೆಗೆ? 5:15. ಟೈಮ್ ಎಷ್ಟು ಇವಾಗ? ಸರಿ, ಮನೆ 5:18. 5:18 ಇನ್ನೇನು. ಗಣೇಶ ದೇವಸ್ಥಾನ 5:15 ತೆಗೆಯೋದು. ಶೂ ಬೇರೆ ಎಕ್ಕೊಂಬಂದಿದ್ದೀನಿ 5:15 ಇನ್ನೇನು ಪೂಜೆ ಮಾಡಿಸ್ಕೊಂಡೆ ಹೋಗೋಣ ಅಂತ. ಇಲ್ಲೊಂದು ಐಕ್ಯೂಬ್ ಇಲ್ಲೇ ಐಕ್ಯೂಬು.
ಒಳ್ಳೇದು ಮಾಡಪ್ಪ ಗುರು. ಫೈನಲಿ ಪೂಜೆ ಮಾಡಿಸ್ತಾ ಇದ್ದೇನೆ ಬಂದು ಗಣೇಶ ದೇವಸ್ಥಾನ ಹತ್ರ. ಎಲೆಕ್ಟ್ರಿಕ್ ಅಂತೂ ಎಲೆಕ್ಟ್ರಿಕ್ ಹೆವಿ, ಎಲ್ಲರೂ ಎಲೆಕ್ಟ್ರಿಕ್ ತಗೋತಾರೆ. ಅದು ಚೆನ್ನಾಗೈತೆ ರಿವರ್ ಬೈಕಿಗೂ ಒಳ್ಳೊಳ್ಳೆ. ಎಲ್ಲಪ್ಪ ಓಲಾನೇ ಇಲ್ಲ, ಓಲಾ ಯಾರು ಮುಟ್ತಾನೆ ಇಲ್ವಾ ಹೆಂಗೆ ಅಂತ ಕಡಿಮೆ ಆಗ್ಬಿಟ್ಟೈತೆ ನೋಡು. ಪುಣ್ಯ ಫಲಸಿದ್ಧಿರಸ್ತು ದೇವತಾನುಗ್ರಹ ಪ್ರಾಪ್ತಿರಸ್ತು. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಮನೆ ದೇವರನ್ನ ತಂದೆ ತಾಯಿಯನ್ನು ಒಂಥರ ಪ್ರಾರ್ಥನೆ ಮಾಡ್ಕೊಡಿ, ನಿಂಬೆ ಹಣ್ಣಿಟ್ಟು ಮೂವ್ ಮಾಡಿ ಆಯಿತಾ. ಒಳ್ಳೆಯದು. ಆಯ್ತಪ್ಪ ಮನೆ ದೇವರ ಪ್ರಾರ್ಥನೆ ಮಾಡಿ ಮೂವ್ ಮಾಡಿ ಆಯಿತಾ. ಓಕೆ ನಿಮ್ಮೇನಿಟ್ಟಾ? ಹಾಂ ಮೂವ್ ಮಾಡವ. ಫೈನಲ್ ಆಗೋಯ್ತು ಪೂಜೆ. ಸೊ ಪೂಜೆ ಎಲ್ಲ ಆಯಿತು. ಹೋಗ್ತಾ ಇದೀವಿ. ಇಲ್ಲಂತೂ ಹೆವಿ ಟ್ರಾಫಿಕ್ ಇರು. ನನ್ನ ಹತ್ರ ಐತಲ್ಲ ಇದ್ರದ್ದು. ಸರಿ ಬಾ. ಒಳ್ಳೇದು ಮಾಡಪ್ಪ ದೇವ್ರೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಗೂ ಒಳ್ಳೇದು ಮಾಡಪ್ಪ. ಬಟ್ ಪೀಕ್ ಟೈಮಿಂಗು ಕೇಳಲೇಬೇಡಿ ಗುರು. ಏನು ಹೇಳಿ, ಕ್ಯಾಮ್ರಾ ಆನಲ್ಲಿ ಐತೆ, ಆನಲ್ಲಿದೆ. ಪೀಕ್ ಟೈಮಿಲ್ಲಂತೂ ಗಿಜಿ ಗಿಜಿ. ಏನು ಹೇಳಿ, ಈ ಗಿಜಿ ಗಿಜಿ ಇದರಲ್ಲಿ ತೂ ರಾಕ್ಸು. ಅಲ್ಲೊಂದು ರೆಡ್ ಕಲರ್ ಒಂದಿದೆ, ಇದೊಂದು ವೈಟ್ ಕಲರ್ ಒಂದಿದೆ ನೋಡಿ, ಹೊಸ ರಾಕ್ಸು. ಏನು ಗುರು, ತಾರ್ ಕಂಪೇರ್ ಮಾಡಿದ್ರೆ ರಾಕ್ಸು ಇದೆ. ಅಂದರೆ ಕಂಪೇರ್ ಅಂದರೆ ನೋಡೋಕ್ಕಿರ್ಬೋದು, ಇದು ಮಾಡೋಕ್ಕಿರ್ಬೋದು. ಹೆವಿ ಸೂಪರಾಗಿದೆ ಮಾತ್ರ. ಒಂಥರ ಸೂಪರ್ ಅಂದರೆ ದೊಡ್ಡದಾಗಿ ಅನಿಸುತ್ತೆ. ಇವಾಗ ರಾಕ್ಸ್ ನೋಡಿದ್ಮೇಲೆ ತಾರು ಈಗ ತುಂಬ ಚಿಕ್ಕದು ಅನ್ಸುತ್ತೆ ಗುರು. ಏನು ಹೇಳಿ, ಹೆಂಗಿದೆ ನೋಡಿ ಯಪ್ಪ. ತಾರು ಹೆವಿ ಚಿಕ್ಕದು ಅಂತ ಅನ್ಸ್ಬಿಡುತ್ತೆ ಒಂದು ಟೈಮಲ್ಲಿ. ಇಲ್ಲೊಂದು ರೆಡ್ ಕಲರ್ ಒಂದು ಬರ್ತದೆ ರೀ, ಮುಂದೆ ಹೋಗ್ತದೆ. ಹೋಯ್ತು ನೋಡಿ ತಾರು ಒಂಥರ ಚಿಕ್ಕ ಅನ್ಸ್ಬಿಡೋದು ನೋಡಿ, ಹೆಂಗೆ ಹೋಯ್ತಾ ಇದೆ ನೋಡಲ್ಲಿ. ರಾಕ್ಸು ಇವಾಗ ಅಡ್ಡ ನೋಡಿ, ಎರಡೆರಡು ರಾಕ್ಸು, ವೈಟ್ ಒಂದು ರೆಡ್ ಒಂದು. ರೆಡ್ಡು ಸೂಪರು ನೋಡಿ, ಎರಡು ಹೆಂಗೆ ಹೋಗ್ತವೆ. ಅದು ನನಗೇನು ಇಷ್ಟ ಆಯ್ತಪ್ಪ, ಕೆಲವ್ರಿಗೆ ಹೆಂಗೋ ಗೊತ್ತಿಲ್ಲ. ದೊಡ್ಡದ ಬಲ್ಕಿ ಕಾರು. ಏನು ಹೇಳಿ, ಒಂದೇ ಫ್ಯಾಮಿಲಿ ಅನ್ಕೋತೀನಿ, ನಂಗೆ ದೊಡ್ಡ ಇರ್ಬೇಕು. ಹೆಂಗಿದೆ ನೋಡಿ, ಸಾಕತ್ತಲ್ಲ, ಚೆನ್ನಾಗಿ ಕಾಣ್ತೈತೆ. ಕಂಪೇರ್ ಮಾಡಿದ್ರೆ ಜಿಮ್ಮಿ ತೊಗೊಳೋದು ಆರಾಮಾಗಿ ತಾರ್ ರಾಕ್ಸ್ ತೊಗೋಬೋದಾ ಅಂತ ಅನಿಸುತ್ತೆ. ಪ್ರೈಸ್ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟು ಇದು 20 ಮೇಲಾಗುತ್ತೆ ಟಾಪ್ ಎಂಡು. 23, 24 ನೋಡು. ಅಣ್ಣ ಸಿಗ್ನಲ್ ದಾಟ್ಬಿಟ್ಟ ರಾಕ್ಸನು. ಸೊ ಈ ವಿಡಿಯೋ ನೋಡಿದ್ದೀರಿ. ಸೊ ಈ ಥರದ್ದು ಎಲ್ಲನೂ ವಿಡಿಯೋ ಮಾಡೋಣ ನೆಕ್ಸ್ಟು. ರಿವ್ಯೂ ಎಲ್ಲ ಮಾಡೋಣ. ಗಾಡಿ ನಮ್ಮ ಹತ್ರನೇ ಇದೆ, ಟೆನ್ಷನ್ ಇಲ್ಲ. ಏನು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.